ಸ್ನೇಹಿತರೆಲ್ಲರೂ ನಮಸ್ಕಾರ. ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡೋಣ. ಸದ್ಯಕ್ಕೆ ನಾನು 1 ಡೇ ಟೈಮ್ ಫ್ರೇಮಲ್ಲಿ ಇದ್ದೀನಿ. ನೆಕ್ಸ್ಟ್ ಮೂಮೆಂಟ್ ಯಾವ ಥರ ಕೊಡುತ್ತೆ ಅಂತ ನೋಡೋಣ. ಮಾರ್ಕೆಟು ಮೇಲ್ಗಡೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದೆ. ಇವತ್ತು ಗುರುವಾರ ಟ್ರೇಡಿಂಗ್ ಡೇ ಮುಗೀತು. ಶುಕ್ರವಾರ ನಾಳೆ ಗುಡ್ ಫ್ರೈಡೆ, ಮಾರ್ಕೆಟು ಹಾಲಿಡೇ ಇರುತ್ತೆ. ಸಾಟರ್ಡೆ ಸಂಡೇ ಹಾಲಿಡೇ, ಸ್ಯಾಟರ್ಡೇ ಹಾಲಿಡೇ. ಮಂಡೇ ಏಪ್ರಿಲ್ 1ಕ್ಕೆ ಮಾರ್ಕೆಟು ಸ್ಟಾರ್ಟ್ ಆಗುತ್ತೆ. ಯಾವ ಥರ ಮೂಮೆಂಟ್ ಕೊಡುತ್ತೆ ಏಪ್ರಿಲ್ 1ಕ್ಕೆ, ಸೋಮವಾರ ನೋಡೋಣ. ಸದ್ಯಕ್ಕೆ 1 ಡೇ ಟೈಮ್ ಫ್ರೇಮಲ್ಲಿ ಇದ್ದೀನಿ. ನಾವು 1 ಡೇ ಟೈಮ್ ಫ್ರೇಮಲ್ಲಿ ಪ್ರೀವಿಯಸ್ ಡೇ ಹೈಲು ಬ್ರೇಕು ಇವತ್ತಿನ ಕ್ಯಾಂಡಲ್ ಇದು. ಅದರ ಹಿಂದಿನ ಕ್ಯಾಂಡಲ್ಲು ನಾನು ಮಾರ್ಕ್ ಮಾಡಿಕೊಂಡ್ರೆ ಇದಾಗುತ್ತೆ. ಅದರ ಹಿಂದಗಡೆ ದಿನದ ಕ್ಯಾಂಡಲ್ಲು. ಇವತ್ತಿನ ಕ್ಯಾಂಡಲ್ಲು ಹೈ ಬ್ರೇಕ್ ಮಾಡಿದೆ. ಟೋಟಲ್ ಏನು ಸೈಡ್ ವೈಸ್ ಝೋನ್ ಇತ್ತು, ಮಾರ್ಕೆಟ್ ಅದನ್ನು ಬ್ರೇಕ್ ಮಾಡಿ ಮೇಲ್ಗಡೆ ಹೋಗಿದೆ. 4 ಅವರ್ ಟೈಮ್ ಫ್ರೇಮಲ್ಲಿ ನಮಗೆ ಈ ಥರ ಮಾರ್ಕೆಟು ಕಾಣಿಸ್ತಾ ಇದೆ. ಸದ್ಯಕ್ಕೆ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಒಂದು ಕಾಣಿಸ್ತಾ ಇದೆ. ಬೆಳಗ್ಗೆ ಮಾರ್ಕೆಟು ಯಾವ ಥರ ಮೂಮೆಂಟ್ ಕೊಡ್ತು ಒಂದ್ಸಲ ನೋಡ್ಬಿಡೋಣ. ಇವತ್ತು ಮಾರ್ಕೆಟು ಪ್ರೀವಿಯಸ್ ಡೇ ಹೈನ ಬ್ರೇಕ್ ಮಾಡಿ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ರ್ಯಾಲಿ ಮಾಡ್ತು. ಇಲ್ಲಿಂದ ಆರ್ಡರ್ ಬ್ಲಾಕ್ನ ಟಚ್ ಮಾಡಿ ಮಾರ್ಕೆಟು ಡೈರೆಕ್ಟ್ ಆಗಿ ಮತ್ತೆ ಇಲ್ಲಿವರೆಗೂ ಫಾಲ್ ಆಗಿದ್ದಾನೆ. ನೆಕ್ಸ್ಟ್ ಮೂಮೆಂಟ್ ಯಾವ ಥರ ಮಾರ್ಕೆಟು ಕೊಡಬಹುದು ಅಂತ ನಾವು ನೋಡೋಣ. 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಗೊತ್ತಾಗುತ್ತೆ. ಸದ್ಯಕ್ಕೆ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಇರೋದು ಈ ಝೋನು, ಈ ಸ್ವಿಂಗ್ ಹೈ. ಸದ್ಯಕ್ಕೆ ಇದನ್ನ ನಾವು ಆರ್ಡರ್ ಬ್ಲಾಕ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳೋಣ. ಇದನ್ನ ಬ್ರೇಕ್ ಮಾಡಿದ್ರೆ ನಮಗೆ ಡೈರೆಕ್ಟ್ ಆಗಿ ಈ ಟಾಪ್ ಸಿಗುತ್ತೆ. ಇಷ್ಟು ನಮಗೆ ಮೇಲ್ಗಡೆ ಟಾರ್ಗೆಟ್ ಇದೆ. ಸೊ 5 ಮಿನಿಟ್ಸ್ ಟೈಮ್ ಫ್ರೇಮ್ ಓಪನ್ ಮಾಡ್ತೀನಿ. ಇವಾಗ ಮಂಡೇ ಯಾವ ಥರ ಮೂಮೆಂಟ್ ಕೊಡುತ್ತೆ ಅಂತ ಹೇಳ್ತೀನಿ ನಾನು. ಪ್ರೀವಿಯಸ್ ಡೇ ಹೈ ಬ್ರೇಕ್ ಮಾಡಿ ಇನ್ನೂ ರೀಟೆಸ್ಟ್ ಮಾಡಕ್ಕೆ ಬಂದಿಲ್ಲ ಮಾರ್ಕೆಟು. ರೀಟೆಸ್ಟ್ ಮಾಡಿ ಮಾರ್ಕೆಟು ಫಸ್ಟು ಫ್ಲಾಟ್ ಓಪನಿಂಗ್ ಆದರೆ ಮಾರ್ಕೆಟು ಇಲ್ಲೇ ಫ್ಲಾಟ್ ಓಪನಿಂಗ್ ಆದರೆ ಮಾರ್ಕೆಟು ಟ್ರ್ಯಾಪ್ ಮಾಡ್ತಾನೆ. ಫ್ಲಾಟ್ ಓಪನಿಂಗ್ ಆದರೆ ಗ್ಯಾಪ್ ಅಪ್ ಆದರೆ ಮೇಲ್ಗಡೆ ಹೋಗ್ತಾನೆ. ಗ್ಯಾಪ್ ಡೌನ್ ಆದರೆ ಇಲ್ಲಿಂದ ಮತ್ತೆ ಮೇಲ್ಗಡೆ ಮೂಮೆಂಟ್ ಕೊಡ್ತಾನೆ. ಫ್ಲಾಟ್ ಓಪನಿಂಗ್ ಆದರೆ ಯಾವ ಥರ ಮೂಮೆಂಟ್ ಕೊಡಬಹುದು ಅಂತ ಹೇಳ್ತೀನಿ. ಸದ್ಯಕ್ಕೆ ಫ್ಲಾಟ್ ಓಪನಿಂಗ್ ಆದರೆ ಮಾರ್ಕೆಟು ಮಂಡೇ ಏಪ್ರಿಲ್ 1ಕ್ಕೆ ಹೇಳ್ತಾ ಇದ್ದೀನಿ ನಾನು. ನಾಳೆ ರಜಾ ಇದೆ, ಮೋಸ್ಟ್ಲಿ ಗುಡ್ ಫ್ರೈಡೇ ಇದೆ. ಸ್ಯಾಟರ್ಡೇ ರಜಾ, ಸಂಡೇ ರಜಾ. ಮಂಡೇ ಓಪನಿಂಗ್ ಆಗುತ್ತೆ ಏಪ್ರಿಲ್ 1. ಫ್ಲಾಟ್ ಓಪನಿಂಗ್ ಆದರೆ ಮಾರ್ಕೆಟು ಡೈರೆಕ್ಟಾಗಿ ಜನರನ್ನು ಟ್ರ್ಯಾಪ್ ಮಾಡುತ್ತೆ ಆ್ಯಕ್ಚುಲಿ. ಇಲ್ಲಿಂದ ಮಾರ್ಕೆಟು ಈ ರೇಂಜ್ ಮೇಲ್ಗಡೆ ಹೋಗಿ ಇಲ್ಲಿಂದ ಒಂದು ಫಾಲ್ ಈ ಲೈನ್ವರೆಗೂ ನಮಗೆ ನೋಡೋಕ್ಕೆ ಸಿಗುತ್ತೆ. ಯಾಕಂದರೆ ಪ್ರೀವಿಯಸ್ ಡೇ ಹೈನ ಮಾರ್ಕೆಟು ರೀಟೆಸ್ಟ್ ಮಾಡಿ ಮಾರ್ಕೆಟು ಅಪ್ಸೈಡ್ ಒಂದು ಮೊಮೆಂಟ್, ಸ್ಟ್ರಾಂಗ್ ಮೂಮೆಂಟ್ ಕೊಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಇಲ್ಲ ಅಂದರೆ ಗ್ಯಾಪ್ ಡೌನ್ ಮಾಡಿದ್ದ ಅಂದರೆ
ಮಾರ್ಕೆಟ್ ಡೈರೆಕ್ಟ್ ಆಗಿ ಈ ಎಕ್ಸ್ಟ್ರೀಮ್ ಆರ್ಡರ್ ಬ್ಲಾಕ್ ಬಂದು ಮಾರ್ಕೆಟ್ ಗ್ಯಾಪ್ ಡೌನ್ ಮಾಡಿದ್ದ ಅಂದ್ರೆ ಈ ಆರ್ಡರ್ ಬ್ಲಾಕ್ ಇಂದ ಮಾರ್ಕೆಟ್ ನಮಗೆ ಒಂದು ಇಲ್ಲಿಂದ ಒಂದು ಅಪ್ಸೈಡ್ ಮೊಮೆಂಟ್ ನೋಡಕ್ಕೆ ಸಿಗುತ್ತೆ. ಇಲ್ಲಿಂದ ಗ್ಯಾಪ್ ಡೌನ್ ಮಾಡಿದ್ರೆ ಈ ರೇಂಜ್ ಅಂದ್ರೆ ನಾನೊಂದು ಬಾಕ್ಸ್ ಡ್ರಾ ಮಾಡ್ತೀನಿ. ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ನೋಡಿ, ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆ ಬಂದ, ಇಲ್ಲಿ ಸೈಡ್ ವೈಸ್ ಕಂಪ್ಲೀಟ್ಲಿ ಒಂದು ಬಾಕ್ಸ್ ಒಳಗಡೆ ಏನು ಬ್ಲ್ಯಾಕ್ ಲೈನ್ಸ್ ಕಾಣ್ತಾ ಇದೆ, ಕಂಪ್ಲೀಟ್ಲಿ ಸೈಡ್ ವೈಸ್ ಮಾರ್ಕೆಟ್. ಸೊ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಬ್ರೇಕ್ ಮಾಡಿದ್ದಾನೆ. ಸೊ ಮಾರ್ಕೆಟ್ ಯಾವ ಥರ ಮೂವ್ಮೆಂಟ್ ಆಗ್ತಾ ಇದೆ ಅಂದರೆ ರ್ಯಾಲಿ ಬೇಸ್ ರ್ಯಾಲಿ ಮಾಡ್ತಾ ಇದ್ದಾನೆ. ಈ ಬೇಸ್ ಮಾಡ್ಕೊಂಡ ಮತ್ತೆ ಮೇಲ್ಗಡೆ ಮುರಿದ ಅಂದರೆ ಮಾರ್ಕೆಟು ರ್ಯಾಲಿ ಬೇಸ್ ರ್ಯಾಲಿ ಮಾಡ್ತಾ ಇದ್ದಾನೆ. ಸೊ ಅರ್ಥ ಆಗಿರ್ಬೋದು. ಸೊ ಗ್ಯಾಪ್ ಡೌನ್ ಮಾಡಿ ಇಲ್ಲಿ ಬಂದಿದ್ರೆ ಈ ರೇಂಜ್ ಒಳಗಡೆ ಈ ಬಾಕ್ಸ್ ಒಳಗಡೆ ಬಂದರೆ ಮತ್ತೆ ಇಲ್ಲಿಂದ ಒಂದು ಅಪ್ ಮೂಮೆಂಟ್ ನಮಗೆ ನೋಡೋಕ್ಕೆ ಸ್ಟ್ರಾಂಗ್ ಅಪ್ ಮೂಮೆಂಟ್ ನೋಡೋಕ್ಕೆ ಸಿಗುತ್ತೆ. ಸೊ ಫ್ಲ್ಯಾಟ್ ಓಪನಿಂಗ್ ಆದರೆ ಈ ಲೈನ್ನ ಟಚ್ ಮಾಡಿ ಇಲ್ಲಿಂದ ಈ ಝೋನಿಂದ 46,957 ರೇಂಜ್ಗೆ ಟಚ್ ಮಾಡಿ ಈ ಲೈನ್ನ ಟಚ್ ಮಾಡಿ ಇಲ್ಲಿಂದ ಒಂದು ಅಪ್ ಮೂಮೆಂಟ್ ನೋಡೋಕ್ಕೆ ನಮಗೆ ಸಿಗುತ್ತೆ ಮಂಡೆ. ಸಪೋಸ್ ಈ ಝೋನ್ನ ಬ್ರೇಕ್ ಮಾಡಿ ಕೆಳಗಡೆ ಗ್ಯಾಪ್ ಡೌನ್ ಮಾಡಿದ್ದ ಅಂತ ಇಟ್ಕೊಳ್ಳಿ, ಇಲ್ಲಿಂದ ಮಾರ್ಕೆಟು ಮತ್ತೆ ಡೌನ್ ಹೋಗುತ್ತೆ. ಸೊ ಇಲ್ಲಿಂದ ಗ್ಯಾಪ್ ಅಪ್ ಮಾಡಿ ಮೇಲ್ಗಡೆ ಹೋಗಿದ್ದ ಅಂದರೆ ಇಲ್ಲಿಂದ ಮತ್ತೆ ಈ ನಾನು ಆರ್ಡರ್ ಬ್ಲಾಕ್ ಡ್ರಾ ಮಾಡಿದ್ದೀನಿ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ. ಸೊ ಈ ಝೋನ್ ನಮ್ಮದು ನೆಕ್ಸ್ಟ್ ಟಾರ್ಗೆಟ್ ಆಗಿರುತ್ತೆ. ಮಾರ್ಕೆಟು ಇದನ್ನು ಟಚ್ ಮಾಡಿ ಮತ್ತೆ ಫಾಲ್ ಆಗಬಹುದು. ಸೊ ಇಲ್ಲಾಂದರೆ ಎಕ್ಸ್ಟ್ರೀಮ್ ಆರ್ಡರ್ ಬ್ಲಾಕ್ ಒಂದು ಇನ್ನೂ ಬಾಕಿ ಇದೆ, ಎಕ್ಸ್ಟ್ರೀಮ್ಗೆ ಹೋಗಿ ಫಾಲ್ ಆಗಬಹುದು. ಸದ್ಯಕ್ಕೆ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನಮಗೆ BOS ನೋಡೋಕ್ಕೆ ಸಿಗ್ತಾ ಇದೆ, ಬ್ರೇಕ್ ಆಫ್ ಸ್ಟ್ರಕ್ಚರ್ ನೋಡೋಕ್ಕೆ ಸಿಗ್ತಾ ಇದೆ. ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ ನಂತರ ಇಲ್ಲಿ ನಮಗೆ ಕಾಣಕ್ಕೆ ಸಿಗ್ತಾ ಇರೋದು IDM ಅಂದರೆ ಇಂಡ್ಯೂಸ್ಮೆಂಟ್ ಅಂತ ಅರ್ಥ. ಸೊ 4 ಅವರ್ ಟೈಮ್ ಫ್ರೇಮಲ್ಲಿ ನೋಡಿದ್ರೆ 4 ಅವರ್ ಟೈಮ್ ಫ್ರೇಮಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಒಂದು ನಮಗೆ ಇಂಬ್ಯಾಲೆನ್ಸ್ ಝೋನ್ ಥರ ಆ್ಯಕ್ಟ್ ಮಾಡುತ್ತೆ. ಸೊ ಸದ್ಯಕ್ಕೆ ನಮಗೆ ಬೈಯಿಂಗ್ ಝೋನು ಎರಡಿದೆ. ಸದ್ಯಕ್ಕೆ ಏನು 4 ಅವರ್ ಟೈಮ್ ಫ್ರೇಮಲ್ಲಿ ಏನು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ ಮತ್ತು ಇದು ಡಿ ಟೈಮ್ ಫ್ರೇಮಲ್ಲಿ ಬ್ಲ್ಯಾಕ್ ಲೈನ್ ರಿಟೆಸ್ಟ್ ಇದೆ, ಅಲ್ಲೇ 4 ಅವರ್ ಟೈಮ್ ಫ್ರೇಮ್ದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ ಸ್ನೇಹಿತರೆ. ಮಾರ್ಕೆಟು ಇದನ್ನು ಮಂಡೇ ಇದನ್ನು ಟಚ್ ಮಾಡಿ ಇಲ್ಲಿಂದ ಒಂದು ಅಪ್ ಮೂಮೆಂಟ್ ಸ್ಟ್ರಾಂಗ್ ಅಪ್ ಮೂಮೆಂಟ್ ನೋಡೋಕ್ಕೆ ಸಿಗುತ್ತೆ 46,967 ರೇಂಜು. ಅಕಸ್ಮಾತ್ ಒಳಗಡೆ ಬಂದಿದ್ದ ಅಂದರೆ ಈ ಬೈಯಿಂಗ್ ಝೋನ್ ಮತ್ತೊಂದು ಎಕ್ಸ್ಟ್ರೀಮ್ ಬೈಯಿಂಗ್ ಝೋನ್ ಒಂದಿದೆ ನಿಮ್ಮದು 46,750 ಇಲ್ಲಿಂದ ಒಂದು ಬೈಯಿಂಗ್ ಝೋನ್ ನಮಗೆ ಇದೆ. ಸೊ ನಮ್ಮ ಫಸ್ಟ್ ಟಾರ್ಗೆಟ್ ಏನಾಗಿರುತ್ತೆ, ಇಲ್ಲಿಂದ ನಮ್ಮ ಫಸ್ಟ್ ಸ್ವಿಂಗ್ ನಮ್ಮದು ಟಾರ್ಗೆಟ್ ಆಗಿರುತ್ತೆ, ಇದೇ ಟಾರ್ಗೆಟು. ಡೈರೆಕ್ಟಾಗಿ ಇಲ್ಲಿಂದ ಮಾರ್ಕೆಟು ಹೋದರೆ ಇಲ್ಲಿ ಫಸ್ಟು ಇದನ್ನು ಬ್ರೇಕ್ ಮಾಡಿದ್ರೆ ಮಾರ್ಕೆಟು ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಆಗಿರುತ್ತೆ ಈ ಬಾಕ್ಸ್ ಅಂದರೆ 47,000 ಆಲ್ಮೋಸ್ಟ್ 47,700ವರೆಗೂ ನಮಗೆ ನೆಕ್ಸ್ಟ್ ಆಗಿರುತ್ತೆ. ಸೊ ನಮಗೆ ಇದು ಸೆಲ್ಲಿಂಗ್ ಆರ್ಡರ್ ಬ್ಲಾಕ್ ಇದೆ, ಅದನ್ನು ಮಾರ್ಕೆಟು ಟಚ್ ಮಾಡಿ ಅಲ್ಲಿಂದ ಒಂದು ಶಾರ್ಪ್ ಫಾಲಿಂಗ್ ನೋಡೋಕ್ಕೆ ಸಿಕ್ತು. ಇವಾಗ ಈ ಪ್ರೀವಿಯಸ್ ಡೇ ಹೈನ ಮಾರ್ಕೆಟು ರೀಟೆಸ್ಟ್ ಮಾಡಿ ಇಲ್ಲಿಂದ ಒಂದು ಅಪ್ ಮೊಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತ ಅನಿಸುತ್ತೆ. ನಾವು ಇಲ್ಲಿಂದ ಎಕ್ಸಾಕ್ಟ್ ಆಗಿ ಒಂದು ಫಿಬ್ ರಿಟ್ರೇಸ್ಮೆಂಟ್ ಟೂಲ್ನ ಯೂಸ್ ಮಾಡಿದ್ರೆ ಫಿಬ್ ರಿಟ್ರೇಸ್ಮೆಂಟ್ ಟೂಲ್ನ ಯೂಸ್ ಮಾಡಿದ್ರೆ ಎಕ್ಸಾಕ್ಟ್ ಆಗಿ
ಮಾರ್ಕೆಟು 0.618 ಇದೇ ಝೋನಲ್ಲಿ ಪ್ರೀವಿಯಸ್ ಡೇ ಹೈ ಏನು ನಮ್ಮದು ಬ್ಲ್ಯಾಕ್ ಲೈನ್ ಕಾಣ್ತಿದೆ, ಮಾರ್ಕೆಟು ಅದನ್ನು ರೀಟೆಸ್ಟ್ ಮಾಡಿ ನಮ್ದು ಗೋಲ್ಡನ್ ಝೋನ್ ಅಂತ ಕರಿತೀವಿ 0.618 ಆ ಗೋಲ್ಡನ್ ಝೋನ್ಗೆ ಮಾರ್ಕೆಟು ಟಚ್ ಮಾಡಿ ಇಲ್ಲಿಂದ ಒಂದು ಶಾರ್ಪ್ ಮೇಲ್ಗಡೆ ಮೊಮೆಂಟು ನೋಡೋಕ್ಕೆ ನಮಗೆ ಸಿಗುತ್ತೆ ಮಂಡೇ. ಸೊ ಫ್ಲಾಟ್ ಓಪನಿಂಗ್ ಆದರೆ, ಗ್ಯಾಪ್ ಅಪ್ ಆದರೆ ಈ ರೇಂಜಿಂದ ಮಾರ್ಕೆಟು ಮೇಲ್ಗಡೆ ಹೋದರೆ ಮತ್ತೆ ಮೇಲ್ಗಡೆ ಹೋಗ್ತಾನೆ. ಸೊ ಇಲ್ಲಿ ಈ ಬಾಕ್ಸ್ ಈ ಝೋನಲ್ಲಿ ಮಾರ್ಕೆಟ್ ಬಂದರೆ ಇಲ್ಲಿಂದ ಎಕ್ಸ್ಟ್ರೀಮ್ ಒಳಗಡೆ ಬಂದರೆ ಇಲ್ಲಿ ಒಂದು ಆರ್ಡರ್ ಬ್ಲಾಕ್ ಇದೆ ನಮ್ಮದು, ಆರ್ಡರ್ ಬ್ಲಾಕ್ಗೆ ಮಾರ್ಕೆಟ್ ಟಚ್ ಮಾಡಿ ಇಲ್ಲಿಂದ ಒಂದು ಬೈಯಿಂಗ್ ಝೋನ್ ಪಾಸಿಬಿಲಿಟಿ ಇದೆ. ಸೊ ಹೋದರೆ ನಮ್ಮದು ನೆಕ್ಸ್ಟ್ ಫಸ್ಟ್ ಟಾರ್ಗೆಟು ಇದಾಗಿರುತ್ತೆ, ನೆಕ್ಸ್ಟು ಸೊ ಈ ಬಾಕ್ಸ್ ಆಗಿರುತ್ತೆ. ಅದನ್ನು ಬಿಟ್ಟರೆ ನಮ್ಮದು ಟೋಟಲ್ ಆಗಿ ಟಾಪಲ್ಲಿ ನಮಗೆ ಟಾರ್ಗೆಟ್ ಸಿಗುತ್ತೆ. ಸೊ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಮಾರ್ಕೆಟು ಇಲ್ಲಿವರೆಗೂ ಈ ಝೋನ್ವರೆಗೂ ಮೊಮೆಂಟು ಮೇಲ್ಗಡೆ ಕೊಡಬಹುದು. ಸೊ ಟೋಟಲ್ ಆಗಿ ಮಾರ್ಕೆಟು ಮೊಮೆಂಟು ನಮಗೆ ನೋಡಿದ್ರೆ ಟೋಟಲ್ ಈ ಝೋನಿಂದ ಈ ಝೋನ್ವರೆಗೂ ನೋಡಿದ್ರೆ ಇಲ್ಲಿಂದ ರೀಟ್ರಸ್ ಆಗಿ ಮತ್ತೆ ಮಾರ್ಕೆಟು ಫಾಲ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಮಾರ್ಕೆಟು ಇಲ್ಲಿಂದ ಮೇಲ್ಗಡೆ ಹೋಗ್ತಾ ಇದ್ದಾನೆ, ಇಲ್ಲಿಂದ ಮಾರ್ಕೆಟು 0.786 ಈ ಬಾಕ್ಸ್ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಏನು ಆರ್ಡರ್ ಬ್ಲಾಕ್ ಡ್ರಾ ಮಾಡಿದ್ನೋ ಅಲ್ಲಿವರೆಗೂ 786 ನಮ್ಮದು ಝೋನ್ ಬರುತ್ತೆ. ಇದು ಒಂದು ಸೆಲ್ಲಿಂಗ್ ಝೋನ್ ಆಗಿರುತ್ತೆ, ನಮ್ಮದು ಶಾರ್ಪ್ ಸೆಲ್ಲಿಂಗ್ ಝೋನ್ ಆಗಿರುತ್ತೆ. ಇದು ಬಿಟ್ಟರೆ ನಮಗೆ ಎಕ್ಸ್ಟ್ರೀಮ್ ಇರುತ್ತೆ. ಎಕ್ಸ್ಟ್ರೀಮ್ ಕ್ರಾಸ್ ಮಾಡಿದ್ರೆ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಈ ಹೈನ ಬ್ರೇಕ್ ಮಾಡಿ ಒಂದು ಹೊಸ ಹೈ ನೋಡೋಕ್ಕೆ ಸಿಗಬಹುದು ಅಂತ ನನ್ನ ಅನಿಸಿಕೆ ಸ್ನೇಹಿತರೆ. ಸೊ ಸದ್ಯಕ್ಕೆ ನಮ್ಮ ಬೈಯಿಂಗ್ ಝೋನ್ ಇರೋದು ಈ ಬ್ಲ್ಯಾಕ್ ಲೈನು 46,957 ಬೈಯಿಂಗ್ ಝೋನ್ ಇದು. ಅದು ಬಿಟ್ಟರೆ ಈ ಬಾಕ್ಸು. ಸೊ ನಮಗೆ ಟಾರ್ಗೆಟ್ ಇರುತ್ತೆ. ಫಸ್ಟ್ ಟಾರ್ಗೆಟ್ ನಮ್ಮದು ಬ್ಲ್ಯಾಕ್ ಒಂದು ಟಾರ್ಗೆಟ್ ನಾನು ಡ್ರಾ ಮಾಡ್ತೀನಿ. ಫಸ್ಟ್ ನಮ್ಮದು ಟಾರ್ಗೆಟ್ ಆಗಿರುತ್ತೆ. ಸೊ ಇದೇ ನಮ್ಮ ಫಸ್ಟ್ ಟಾರ್ಗೆಟು. ಇಲ್ಲಿಂದ ಈ ಫಸ್ಟ್ ಟಾರ್ಗೆಟ್ ಇಲ್ಲಿಂದ ಬೈ ಮಾಡಿರೋರು ಅಕಸ್ಮಾತ್ ಫ್ಲಾಟ್ ಓಪನಿಂಗ್ ಆದರೆ ಇಲ್ಲಿಂದ ಬೈ ಮಾಡಿದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ 47,417. ಅಕಸ್ಮಾತ್ ಇಲ್ಲಿಂದ ಬೈಯಿಂಗ್ ಮಾಡಿದ್ರೂ ಫಸ್ಟ್ ಟಾರ್ಗೆಟ್ ನಮ್ಮದು ಇದೇ ಆಗಿರುತ್ತೆ 47,417. ಸೊ ಇದನ್ನು ಬ್ರೇಕ್ ಮಾಡಿದ್ರೆ ನಮ್ಮದು ನೆಕ್ಸ್ಟ್ ಟಾರ್ಗೆಟು 47,700 ನಮ್ಮದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಸೊ ಈ ಝೋನಿಗೆ ಬಂದರೆ ಮಾರ್ಕೆಟು ಇಲ್ಲಿಂದ ಒಂದು ಶಾರ್ಪ್ ಸೆಲ್ಲಿಂಗ್ ನೋಡೋಕ್ಕೆ ಸಿಗಬಹುದು, ಇಲ್ಲಾಂದರೆ ಎಕ್ಸ್ಟ್ರೀಮಿಂದ ನೋಡೋಕ್ಕೆ ಸಿಗಬಹುದು. ಸೊ ಟೋಟಲ್ ಆಗಿ ಮಂಡೇ ಗ್ಯಾಪ್ ಡೌನ್ ಮಾಡ್ದ ಅಂತ ಇಟ್ಕೊಳ್ಳಿ. ಇದು 15 ಮಿನಿಟ್ಸ್ ಟೈಮ್ ಫ್ರೇಮ್ದು. 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಮಂಡೇ ಏನಾದರೂ 46,526 ಬ್ರೇಕ್ ಮಾಡಿ ಮಾರ್ಕೆಟು ಗ್ಯಾಪ್ ಡೌನ್ ಆದರೆ ಮಾರ್ಕೆಟು ಕೆಳಗಡೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇದೊಂದು ತಲೆಯಲ್ಲಿ ಇರಬೇಕು, ಯಾಕಂದರೆ ಮೇನ್ ಸ್ವಿಂಗ್ ಪಾಯಿಂಟ್ ಆಗಿರುತ್ತೆ ಇದು. ಸೊ ಅರ್ಥ ಆಯ್ತಲ್ಲ ಸ್ನೇಹಿತರೆ. ಸೊ ನಿಫ್ಟಿನೂ ಹೇಳ್ತೀನಿ ಅನಾಲಿಸಿಸು ಯಾವ ಥರ ವರ್ಕ್ ಆಗುತ್ತೆ, ಬಟ್ ಅದು ಬೇರೆ ವಿಡಿಯೋ ಮಾಡ್ತೀನಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು.